ಒಂದು ಶಿವಮೊಗ್ಗ ಹಾಲು ಉತ್ಪಾದಕರ ಸಂಘದಿಂದ ಮಕ್ಕಳಿಗೆ ಲಸಿಯನ್ನು ಕೊಟ್ಟಿರ್ತಾರೆ. ಅವರಿಗೆ ಒಂದು ಮಕ್ಕಳ ದಸರಾ ಹಬ್ಬ ಭವಿಷ್ಯದ ಎಲ್ಲ ಸತ್ಪ್ರಜೆಗಳಾದಂಥ ವಿದ್ಯಾರ್ಥಿನಿಯರಿಗೆ ಹಬ್ಬದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ. ಎರಡನೇ ಅಭಿನಂದನೆ, ಇವತ್ತು ಗಾಂಧೀಜಿಯವರ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಜಯಂತಿ. ಇಂಥ ಒಂದು ಪವಿತ್ರವಾದಂತಹ ದಿನನೇ ಮಕ್ಕಳ ಒಂದು ದಸರಾ ಆಗಬೇಕು ಅಂತೇಳಿ ಸಂಕಲ್ಪ ತೊಟ್ಟಂತ ನಮ್ಮ ಶಿವಮೊಗ್ಗ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂಥ ಸನ್ಮಾನ್ಯ ಚನ್ನಬಸಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಸಾಕಷ್ಟು ಕೆಲಸದ ಒತ್ತಡಗಳ ಇದ್ರೂ ಕೂಡ ಕಾರ್ಯಕ್ರಮದ ಕಾನ್ಸೆಪ್ಟ್ ಸಣ್ಣದಾದ್ರೂ ಕೂಡ ಉದ್ದೇಶ ದೊಡ್ಡದಾಗಿಲ್ಲ. ಗೌರವಿತ ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಮಧು ಬಂಗಾರಪ್ಪನವರು ಸಮಯವನ್ನು ಕೊಟ್ಟು ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ತಿಳಿಸ್ತಾ, ಶಿಕ್ಷಕಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗೌರವಿತ ನಮ್ಮ ಮಹಾನಗರ ಪಾಲಿಕೆ, ನಮ್ಮ ಜಿಲ್ಲಾ ಆಡಳಿತದ ಎಲ್ಲ ಗೌರವಿತ ಅಧಿಕಾರಿ ವೃಂದದವರೇ, ಬಂದಂತ ಎಲ್ಲ ಆತ್ಮೀಯ ಬಂಧುಗಳೇ, ಮತ್ತೊಮ್ಮೆ ತಮಗೆ ಒಂದು ಐತಿಹಾಸಿಕವಾದಂಥ ದಿನ. ಇವತ್ತು ಇಬ್ಬರು ಮಹಾತ್ಮರ ಒಂದು ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಇವತ್ತು ಮಕ್ಕಳ ದಸರಾವನ್ನ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಯಿತು, ಈ ದೇಶವನ್ನ ಇನ್ನು ಸ್ವಚ್ಛವಾಗಿ ಸದೃಢವಾಗಿ ಏನು ಇದಕ್ಕೆ ಬಂದು ಶಕ್ತಿಯನ್ನು ಕೊಟ್ಟಿದ್ದೀರಿ, ಸಹಕಾರವನ್ನು ನೀಡಿದಿರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇವೆ. ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಹೇಳಿ ಮತ್ತೊಮ್ಮೆ ಗಾಂಧಿ ಜಯಂತಿ ಪ್ರಯುಕ್ತ ನಿಮಗೆಲ್ಲರಿಗೂ ಶುಭವನ್ನು. ಈ ಒಂದು ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಹಾಲು ಉತ್ಪಾದಕರ ಸಂಘದಿಂದ ಮಕ್ಕಳಿಗೆ ಲಸಿಯನ್ನು ಕೊಟ್ಟಿರ್ತಾರೆ. ಅವರಿಗೆ ಒಂದು
ಮಕ್ಕಳ ದಸರಾ ಹಬ್ಬ ಭಾಗವಹಿಸ ಭವಿಷ್ಯದ ಎಲ್ಲ ಸತ್ಪ್ರಜೆಗಳಾದಂಥ ವಿದ್ಯಾರ್ಥಿನಿಯರಿಗೆ ಹಬ್ಬದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ. ಎರಡನೇ ಅಭಿನಂದನೆ, ಇವತ್ತು ಗಾಂಧೀಜಿಯವರ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಜಯಂತಿ. ಇಂಥ ಒಂದು ಪವಿತ್ರವಾದಂತಹ ದಿನನೇ ಮಕ್ಕಳ ಒಂದು ದಸರಾ ಆಗಬೇಕು ಅಂತೇಳಿ ಸಂಕಲ್ಪ ತೊಟ್ಟಂತ ನಮ್ಮ ಶಿವಮೊಗ್ಗ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂಥ ಸನ್ಮಾನಿಸಿದ ಚನ್ನಬಸಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಸಾಕಷ್ಟು ಕೆಲಸದ ಒತ್ತಡಗಳ ಇದ್ರೂ ಕೂಡ ಕಾರ್ಯಕ್ರಮದ ಕಾನ್ಸೆಪ್ಟು ಸಣ್ಣದಾದರೂ ಕೂಡ ಉದ್ದೇಶ ತುಂಬ ದೊಡ್ಡದಾಗಿರೋದ್ರಿಂದ ಗೌರವಿತ ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನಿಸಿದ ಮಧು ಬಂಗಾರಪ್ಪನವರು ಸಮಯವನ್ನು ಕೊಟ್ಟು ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ತಿಳಿಸ್ತಾ, ಶಿಕ್ಷಕಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗೌರವಿತ ನಮ್ಮ ಮಹಾನಗರ ಪಾಲಿಕೆ, ನಮ್ಮ ಜಿಲ್ಲಾ ಆಡಳಿತದ ಎಲ್ಲ ಗೌರವಿತ ಅಧಿಕಾರಿಗಳವರೇ, ಬಂದಂತ ಎಲ್ಲ ಆತ್ಮೀಯ ಬಂಧುಗಳೇ, ಮತ್ತೊಮ್ಮೆ ತಮಗೆ ಒಂದು ಐತಿಹಾಸಿಕವಾದಂಥ ದಿನ. ಇವತ್ತು ಇಬ್ಬರು ಮಹಾತ್ಮರ ಒಂದು ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಇವತ್ತು ಮಕ್ಕಳ ದಸರಾವನ್ನ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಯ್ತು, ಈ ದೇಶವನ್ನ ಇನ್ನು ಸ್ವಚ್ಛವಾಗಿ ಸದೃಢವಾಗಿ ಏನು ಇದಕ್ಕೆ ಬಂದು ಶಕ್ತಿಯನ್ನು ಕೊಟ್ಟಿದ್ದೀರಿ, ಸಹಕಾರವನ್ನು ನೀಡಿದಿರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇವೆ. ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಹೇಳಿ ಮತ್ತೊಮ್ಮೆ ಗಾಂಧಿ ಜಯಂತಿ ಪ್ರಯುಕ್ತ ನಿಮಗೆಲ್ಲರಿಗೂ ಶುಭವನ್ನು